ಸುದ್ದಿಗಳ ಸಂಗ್ರಹವೇ ರಣಬೇರಿ ನ್ಯೂಸ್. ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿ ಜೆ ಶೋಭಾರಾಣಿಯವರು ಇಂದು ಸರಗಳ್ಳತನ ಮತ್ತು ಹಗಲರಾತ್ರಿ ಮನೆಗಳ್ಳತನ ಮಾಡುತ್ತಿದ್ದ ಆರೋಪಿಗಳ ಬಂಧನ ಮತ್ತು ಮಾಲುವಶ ಅನ್ವಯ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಶೋಭಾರಾಣಿಯವರು, ನಮ್ಮ ರಣಬೇರಿ ನ್ಯೂಸ್ ಜೊತೆ ಮಾತನಾಡಿದ ಡಾಕ್ಟರ್ ವಿ ಜೆ ಶೋಭಾರಾಣಿಯವರು, ಬೈಕುಗಳಲ್ಲಿ ಬಂದು ಸರಗಳ್ಳತನ ಮತ್ತು ಹಗಲು ಮತ್ತು ರಾತ್ರಿ ಮನೆಗಳ್ಳತನ ಮಾಡುತ್ತಿದ್ದ ಆರೋಪಿಗಳ ಬಂಧನ ಮತ್ತು ಮಾಲನ್ನು ವಶಪಡಿಸಿಕೊಂಡಿದ್ದರ ಅನ್ವಯ ಕಳ್ಳತನವಾಗಿದ್ದ ಒಟ್ಟು 253 ಗ್ರಾಂ ತೂಕದ ಚಿನ್ನದ ಒಡವೆಗಳು ಹಾಗೂ 178 ಗ್ರಾಂ ಒಳ್ಳೆಯ ಬೆಳ್ಳಿಯ ಒಡವೆಗಳು, ಕೃತ್ಯಕ್ಕೆ ಉಪಯೋಗಿಸಿದ್ದ ಒಂದು ಪಲ್ಸರ್ ಬೈಕು ಮತ್ತು ಆಕ್ಸಿಸ್ ಬೈಕನ್ನು ವಶಕ್ಕೆ ಪಡೆದುಕೊಂಡು ಇದರ ಒಟ್ಟು ಮೌಲ್ಯ 31,98,100 ರೂಗಳು ಎಂದು ನಮ್ಮ ಸುದ್ದಿಗಾರರಿಗೆ ಮಾಹಿತಿ ನೀಡಿದರು. ಆರೋಪಿ ಒಂದು ಸದ್ದಾಂ ಹುಸೇನ್ ಅವರು ಮೈಸೂರಿನಲ್ಲಿ ಒಂದು ಹಲ್ಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಹಾಗೆ ಆರೋಪಿ 2 ಸದ್ದಾಂ ಅಯೂಬ್ ರವರು ಶಿವಮೊಗ್ಗ, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು 38 ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದು, ಇವರು ದಿನಾಂಕ 16/7/2025 ಜೈಲಿನಿಂದ ರಿಲೀಸ್ ಆಗಿರ್ತಾರೆ. ರಿಲೀಸ್ ಆದ ನಂತರ ಇವೆಲ್ಲ ಒಂದು ಪ್ರಕರಣಗಳನ್ನ ಮಾಡಿರ್ತಾರೆ ಅಂತ ತಿಳಿದು ಬಂದಿದೆ. ಇವರನ್ನ ಮೈಸೂರಲ್ಲಿ ದಸ್ತಗಿರಿ ಮಾಡಲಾಗಿದೆ. ಇನ್ಯಾರೋ ಬರೋದಿದೆಯಾ? ವೆಯ್ಟ್ ಮಾಡಿ ಮೇಡಮ್. ದಿನಾಂಕ 28/6/2025 ಸರಿತಾ ಅನ್ನೋರು ಚಿಕ್ಕಗೌಡನಹಳ್ಳಿ ಗ್ರಾಮ, ಮಳವಳ್ಳಿ ತಾಲೂಕಿನಲ್ಲಿ ಸಂಜೆ ಸುಮಾರು 6:15ಕ್ಕೆ ವಾಕ್ ಮಾಡಬೇಕಾದ್ರೆ ಯಾರೋ ಒಬ್ಬ ದುಷ್ಕರ್ಮಿಗಳು ಹಿಂದೆ ಬದಿಯಿಂದ ಬಂದು ಅವ್ರದ್ದು 2 ಎಡೆ ಚೈನ್ ಸ್ನ್ಯಾಚ್ ಮಾಡಿರ್ತಾರೆ. ಅದು ಸುಮಾರು 25 ಗ್ರಾಮ್ ಇರುತ್ತೆ ಅಂತೇಳಿ ಅವರು ಒಂದು ಫಿರ್ಯಾದನ್ನು ನೀಡಿರ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಕಿರುಗಾರು ಪೊಲೀಸ್ ಠಾಣೆಯಲ್ಲಿ ಮಧ್ಯದಲ್ಲಿ ಕಾಣಿಸ್ತಾ ಇಲ್ಲ.